ಗುಹೆಯಲ್ಲಿ ನಮ್ಮಷ್ಟಕ್ಕೆ ನಾವಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಒಂದು ಶಂಖಧ್ವನಿ ಮೊಳಗುತ್ತದೆ ಅಂತಾದ್ರೆ ಮೊಳಗಿಸಿದವನು ಯಾರು? ಏಕಾಗಿ ಇಲ್ಲಿಯವರೆಗೆ ಬಂದಂತಹ ಕಾರಣ ಏನು? ನಿನ್ನ ಪರಿಚಯ ಏನು? ಹೆಸರೇನು? ಊರು ಯಾವುದು? ಹೇಳತಕ್ಕದ್ದು. ನನ್ನ ಪರಿಚಯವನ್ನು ವಸುದೇವನಾತ್ಮ ಭವನು ನನ್ನ ಪರಿಚಯವನ್ನು ಕೇಳುತ್ತಾಯಿ. ಒಂದಂತೂ ಸಂತೋಷ ಆಯಿತು. ಏಕಾಏಕಿಯಾಗಿ ಬಂದಂತಹ ನೀನು ಕೇವಲ ಒಂದು ಕಾಡ ಮೃಗದ ಹಾಗೆ ನನ್ನ ಮೇಲೆ ಎರಗಲಿಲ್ವಲ್ಲ. ಪರಿಚಯವನ್ನ ಕೇಳುತ್ತಾ ಇದ್ದೆ. ಅಲ್ಲಿಗೆ ನಾಗರಿಕತೆಯ ಅರಿವು ನಿನಗುಂಟು ಅಂತಾಯಿತು. ಬಂದಂತಹ ನಾನು ಇಲ್ಲಿಯವನಲ್ಲ, ದ್ವಾರಕೆಯಿಂದ ಬಂದವನು. ವಸುದೇವ ದೇವಕಿಯರ ಮಗ. ಇರುವುದೂ ದ್ವಾರಕೆಯಲ್ಲಿ. ನನ್ನ ಹೆಸರು ಹಲವು ಹೆಸರುಗಳನ್ನು ಹೇಳಿ ಕರೆಯುವವರಿದ್ದಾರೆ. ಕೆಲವರಿಗೆ ಹೆಸರು ಹೋಗಿರ್ತದೆ, ನಿನಗೂ ಹಾಗೆ ಹೇಗೆ? ಹೆಸರು ಹೋಗುವುದಲ್ಲ, ಬಂದದ್ದು. ಹಲವು ಹೆಸರುಗಳು, ಒಂದೆರಡಲ್ಲ. ಮುಕುಂದ, ಮುರಾರಿ, ಅಚ್ಯುತ, ಕೇಶವ, ಮಾಧವ. ಆದ್ರೆ ಅಪ್ಪ ಅಮ್ಮ ಇಟ್ಟ ಹೆಸರು ಅಂತ ಒಂದು ಬೇಕಲ್ಲ. ಏನದು? ನನ್ನ ಬಣ್ಣ ನೋಡು ಹೇಗುಂಟು. ನನ್ನ ಬಣ್ಣದಾಗೆ ಉಂಟು ಅಲ್ವಾ? ಬಣ್ಣಕ್ಕೆ ಹೆಸರು ಕೃಷ್ಣ ಅಂತ. ಆದ್ರೆ ಕೃಷ್ಣ ಅಂದ್ರೆ ಕೇವಲ ಕಪ್ಪು ಅಂತ ಅರ್ಥ ಅಲ್ಲ, ಅತ್ಯಂತ ಆಕರ್ಷಕವಾದದ್ದು ಅಂತ ಕೂಡ ಹೌದು. ಹಾಗಾಗಿ ಕೃಷ್ಣ ಎಂತನ್ನುವುದು ಜನಜನಿತವಾದಂತಹ ಹೆಸರು. ಎಲ್ಲವರೂ ಕೂಡ ನನ್ನನ್ನು ಹಾಡಿ ಕೊಂಡಾಡುವುದು ಕೃಷ್ಣ. ನಿನ್ನ ಹೆಸರು ಕೃಷ್ಣ ಆದ್ರೂ ಆಗಲಿ ಮತ್ತೊಂದಾದ್ರೂ ಆಗಲಿ, ಬಂದದ್ದು ಯಾಕೆ? ನಾನು ಸುಮ್ಮನೆ ಬಂದದ್ದಲ್ಲ. ಮತ್ತೆ ಈ ನಿನ್ನ ಕಾಡಿನ ಗುಹೆಗೆ ಯಾರು ಬರ್ತಾರೆ? ಹುಡುಕಿ ಬಂದಂತದ್ದು ಒಂದು ಮಣಿ. ನಿನ್ನ ಮಗುವಿನ ತೊಟ್ಟಿಲಿಗೆ ಕಟ್ಟಿದ್ದೀಯಲ್ಲ, ಆ ಮಣಿ ಶಮಂತಕ ಮಣಿ, ಅದು ನನಗೆ ಬೇಕು. ನೀನದನ್ನು ಕೊಡು, ನಾನು ಹೋಗುತ್ತೇನೆ. ಮಣಿ ಮಣಿ ಅದನ್ನ ಸಂಗ್ರಹಿಸುವುದಕ್ಕೆ ಇಲ್ಲಿಯವರೆಗೆ ಬಂದಿದ್ದೀಯ. ಅದು ನಾನು ಸಂಪಾದನೆ ಮಾಡಿ ಪಡೆದ ಮಣಿ. ಹೇಗೆ ಗೊತ್ತುಂಟ? ಅಂದ್ರ ಕಾಡಿನ ರಾಜ ಸಿಂಹನನ್ನು ಮಡುಹಿ ತನ್ನ ಬಲದ ಮೂಲಕವಾಗಿ ಸಂಪಾದಿಸಿಕೊಂಡಂತಹ ಬಂದಂತಹ ಮಣಿ. ಹಾಗಾದ್ರಿಂದ ಯಾರೋ ಬಂದು ಕೇಳ್ತಾರೆ ಅನ್ನುವ ಕಾರಣಕ್ಕಾಗಿ ವಿನಿಮಯಕ್ಕೋ ವ್ಯಾಪಾರಕ್ಕೋ ಅಥವಾ ಯಾವುದೋ ಒಂದು ದಾಕ್ಷಿಣ್ಯಕ್ಕೋ ಇದನ್ನು ಕೊಡುವುದಕ್ಕಾಗುವುದಿಲ್ಲ, ಆಗುವುದಿಲ್ಲ, ಆಗುವುದಿಲ್ಲ. ಮಣಿಯನ್ನು ಪ್ರವೇಶಿಸುವುದಕ್ಕಿಲ್ಲ, ಬರುವುದಂತಹ ಧೈರ್ಯವೂ ಯಾರಿಗೂ ಇರುವುದಕ್ಕಿಲ್ಲ. ಆದರೂ ಬಂದಿದ್ದೇನೆ ಅಂತಾದರೆ ಬಂದವನು ಸಾಮಾನ್ಯನಲ್ಲ, ಇದನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ಅದರ ಬದಲಾಗಿ ಸೂರ್ಯನಾರಾಯಣನಿಂದ ನನ್ನ ಮಾವನಾದಂತಹ
ಸತ್ರಾಜಿತನಿಗೆ ಅನುಗ್ರಹಿಸಲ್ಪಟ್ಟಂತಹ ಮಣಿಯನ್ನು ಕಾಡಿನ ಸಿಂಹವನ್ನು ಕೊಂದು ತಂದೆ ಅಂತ ಹೇಳುತ್ತೀಯ. ಜೀವ ಉಳಿಸಿಕೊಳ್ಬೇಕು ಅಂತ ಆದ್ರೆ ಮಣಿಯನ್ನು ಕೊಡು. ಇದು ನಿನ್ನ ಮಣಿಯೂ ಅಲ್ಲ. ಯುಗದಲ್ಲಿ ಅಲ್ಲನ ಬಡ ಮೃಗವು ಯಾವುದೋ ಒಂದು ಬಡ ಮೃಗ ಅಂತ ಭಾವಿಸಿದೆಯಾ? ಅಲ್ವೇ ಅಲ್ಲ. ಯಾವ ಯುಗದಲ್ಲಿ ಹುಟ್ಟಿದ್ದಾನೆ ಅಂತ ನಿನಗೆ ಕಥೆ ಹೇಳಿದ್ರೆ ಆಶ್ಚರ್ಯ ಆದೀತು. ಬ್ರಹ್ಮನಿಗೆ ಆಲಸ್ಯ ಬಂದಾವಾಗ, ಆಲಸ್ಯವನ್ನ ತೊರೆಯುವುದಕ್ಕಾಗಿ ಬಾಯಿ ಆಕಳಿಸಿದವಾಗ ಬ್ರಹ್ಮನ ಆಕಳಿಕೆಯಿಂದ ಹುಟ್ಟಿದಂತಹ ಬ್ರಹ್ಮ ಮಾನಸ ಪುತ್ರನಾದಂತಹ ಜಾಂಬವಂತ ನನ್ನ ಅಭಿಧೇಯ. ಈ ಯುಗದಲ್ಲಿ ಹುಟ್ಟಿದ್ದಲ್ಲ, ಇದರ ಹಿಂದಿನ ಯುಗದಲ್ಲಿ ಹುಟ್ಟಿದ್ದಲ್ಲ, ಕೃತ ಯುಗದಲ್ಲಿ ಹುಟ್ಟಿದವನು ನಾನು. ಪ್ರಪಂಚ ಹುಟ್ಟುವುದಕ್ಕಿಂತ ಮುಂಚೆಯೇ ಬಾಳನ್ನು ತಳೆದವನು ನಾನು. ಹಾಗಾದ್ರಿಂದ ನನ್ನ ಶಕ್ತಿ ಏನು ಅದನ್ನೆಲ್ಲ ಗೊತ್ತಿಲ್ಲದೆ ಈ